ನಾನು ಒಬ್ಬನೇ ಬಂದ್ಬಿಟ್ರೆ ಸಾಕ. ಗಗನ ಮಾತ್ರ ಅಲ್ಲಿ ಕೂತವ್ರೆ. ಬನ್ನಿ ಗಗನವ್ರೆ, ನಿಮ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಎಲ್ಲ. ಅವ್ರು ಸುಮ್ಮನೆ ಗಿಲ್ಲಿ ಗಿಲ್ಲಿ ಅಂತ ಹೇಳೋದು. ನೋಡು ನಮ್ಮ ಹುಡುಗರು ಎಷ್ಟು ಜಾಲಿಯಾಗವ್ರೆ. ಜಾಲೆ ಅದಕ್ಕೆ ಹೇಳುದು ಸರ್. ಏನ್ ಖಾಲಿ? ಹಲೋ, ನಿಮ್ ಹೆಣ್ಣು ಮಕ್ಳು ಎನರ್ಜಿ ಖಾಲಿ ಆಗಿರೋದು ಹೆಂಗ್ ಕೂತವ್ರು ನೋಡು. ಯಾವಾಗ್ಲೂ ಚಿಲ್ಡ್ರನ್ ಸ್ವಲ್ಪ ಜಾಸ್ತಿ ಸೌಂಡ್ ಮಾಡೋದು. ನೋಟ್ ಯಾವಾಗ್ಲೂ ಸೈಲೆಂಟ್ ಆಗಿರುತ್ತೆ. ಇಲ್ಲೊಂದು ಪಂಚಾಯತ್ ಇರೋ. ಏನ್ ಬೈಲ್ ಬೈಲ್ ಬೈಲಿ ಈ ಸೆಂಟ್ರ್ ಬೈಲಿ. ಸೆಂಟ್ರ್ ಬಾ. ಏನಂದ ಏನಂದ? ಯಾವಾಗ್ಲೂ ಚಿಲ್ಡ್ರನ್ ಸೌಂಡ್ ಮಾಡೋದು. ನೋಟು ಸೈಲೆಂಟ್ ಆಗಿರುತ್ತೆ. ಗತ್ತಪ್ಪ ಅದು ಗತ್ತು. ಅಂದ್ರೆ ಅಂದ್ರೆ ನೀವ್ ಹೆಣ್ಣು ಮಕ್ಳು ನೋಟು, ನಾವು ಗಂಡು ಮಕ್ಳು ಚಿಲ್ಡ್ರಗಳು ಅಂತ. ನೀನೇ ಹೇಳ್ದೆ ಅಷ್ಟೇ. ಜಾಸ್ತಿ ಬ್ಯಾನ್ ಆಗಿರೋದು ನೋಟೆ ಹೊರತು ಚಿಲ್ಡ್ರಗಳಲ್ಲ. ₹7,000 ಬ್ಯಾನ್ ಆಯ್ತು, ₹1,000 ಬ್ಯಾನ್ ಆಯ್ತು, ₹500 ಬ್ಯಾನ್ ಆಯ್ತು. ಗಾಳಿ ಬಂದು ತೂರ್ಕೋಗ್ಬಿಡ್ತವೆ ನೋಟು. ಚಿಲ್ಡ್ರ ಹಂಗೆಲ್ಲ ಗಟ್ಟಿಯಾಗಿರ್ತೀವಿ ನಾವು. ಹುಡುಗರು ಚಿಲ್ಡ್ರ ಬುದ್ಧಿ ತೋರ್ಸೋದಂತೂ ಬಿಡಲ್ಲ. ಮನೆಯಲ್ಲಿ ಬಿರಿಯಾನಿನೇ ಇದ್ರು ಪಕ್ಕದ ಮನೆ ಚಿತ್ರಾನ್ನನೇ ಗಂಡ್ ಮಕ್ಳಿಗೆ ಯಾವಾಗ್ಲೂ ಇಷ್ಟ ಆಗೋದು. ಏನಣ್ಣ, ಈಗ ಹೊಸದಾಗಿ ಒಂದು ಗಾಡಿ ತಕೊಂಡಿರ್ತೀವಿ. 7,000 ಹಳೇದಾಗ್ಬಿಟ್ಟು ಹಳೆ ಮಾಡ್ಲಾಗ್ಬಿಟ್ಟಿರ್ತದೆ. ಪಕ್ಕದ ಮನೆಗೆ ಹೊಸ ಮಾಡ್ಲು ಗಾಡಿ ಬಂದಿರ್ತದೆ, ಬಗ್ಗೆ ನೋಡ್ತೀವಿ ಅಷ್ಟೇ. ನಮ್ದೇನ್ ತಪ್ಪು? ಅಲ್ಲ, ಎಂತ ಬುದ್ಧಿ ಇಲ್ಲಿ. ಇಷ್ಟೆಲ್ಲ ಬುದ್ಧಿ ಇರೋ ಕೆಟ್ಟ ಬುದ್ಧಿ ಇರೋನ ನಾನು ಹೆಂಗ್ ಇಷ್ಟಪಡ್ಲಿ ನೀವೇ ಹೇಳಿ. ಅದಕ್ಕೆ ನಂಗೆ ಇಷ್ಟ ಇಲ್ಲ. ನಾನು ಯಾಕೆ ಹಿಂಗೆ ಹೇಳ್ತಾ ಇದೀನಿ ಅಂದ್ರೆ, ನಮ್ ಗಂಡು ಮಕ್ಳು ಪಾಪ ಎಷ್ಟು ಸೌಂಡ್ ಮಾಡ್ತಾವ್ರೆ. ಈ ಇರ್ರ ಆಯ್ತು ಸೌಂಡ್ ಅಂದ್ರೆ ಸೌಂಡ್ ಮಾಡ್ಬಿಡ್ತೀನಿ. ಇರ್ಲಿಲ್ಲ ಆಯ್ತು. ಅವ್ರ ಸೌಂಡ್ ಮಾಡಕ್ಕೆ ಎನರ್ಜಿ ಎಲ್ಲಿಂದ ಬರುತ್ತೆ? ಹೆಣ್ಮಕ್ಳು ಮಾಡಾಕ ಅಡಿಗೆಯಿಂದ ಬರುತ್ತೆ. ಇದು ಒಪ್ಕೋಬೇಕು. ಅಲ್ಲ, ತಂದಾಕವ್ರು ಯಾರು? ನಾವು ತಾನೆ. ನಾವು ತಂದಾಕಿದ್ರೆ ನೀವ್ ಹೆಂಗ್ ಮಾಡಾಕ್ತಿದ್ರಿ? ಒಂದ್ ನಿಮಿಷ, ಇಲ್ಲಿ ನಿಮ್ ಮನೆಗೆ ನಿಮ್ಮ ಅಪ್ಪನ ಅಡಿಗೆ ಮಾಡೋದು? ಇಲ್ಲ, ನಮ್ಮ ಅಪ್ಪ ಪ್ರಿಯ, ಹೆಂಡತಿ ಪ್ರಿಯ, ಅವರು ಅಡಿಗೆ ಮಾಡ್ತಾರೆ. ಇಬ್ರು ಸೇರ್ಕ, ಅಪ್ಪ ಅಮ್ಮ ಇಬ್ರು. ನಾವ್ ಹೆಂಗ್ ಅಡಿಗೆ ಮಾಡ್ತೀವಿ ಮದ್ವೆ ಆದ್ಮೇಲೆ, ಹಂಗ ಅವರು ಸೇರ್ಕ ಅಡಿಗೆ ಮಾಡ್ತಾರೆ. ನಿನ್ ತರ ಹೊಸ ಗಾಡಿ ಬಂದ್ಮೇಲೆ ಹಳೆ ಗಾಡಿ ಬಿಡೋದ್ನೆಲ್ಲ ನಾನ್ ಇಷ್ಟಪಡಲ್ಲ. ನಮ್ಮ ಅಪ್ಪ ಅಮ್ಮ ತೋರ್ಸಿರೋ ಹುಡುಗನ್ನ ಇಷ್ಟಪಡ. ಅವ್ರು ನನ್ನೇ ತೋರ್ಸೋದಕ್ಕ ಸುಮ್ಮನೆ. ಇಲ್ಲಿ ನೋಡು, ನಮ್ಮ ಹುಡುಗರು ಹೆಂಗ್ ಸೌಂಡ್ ಮಾಡಿದ್ರು. ಹೆಣ್ಮಕ್ಳು ಚೀಟಿ ದುಡ್ಡು ಕಟ್ಟಕ್ ಬಂದವ್ರಂಗ್ ಕೂತಿರ್ತಾರಲ್ಲ, ಸಂಘದಿಂದ ಯಾರೋ ಸಾರ ಎತ್ಕೆ ಓಡೋಗ್ಬಿಟ್ಟು ಕೂತ್ಕೋದಾಗ ಕೂತಾರೆ. ಮಗ ಸೂಪ್ ಲೇ, ಸಿಂಗಲ್ ಆಗಿರೋದೇ ಬೆಸ್ಟ್ ಮಗ. ಲವ್ ಎಲ್ಲ ಮಾಡಿಕೋಬೇಡ್ರಿ, ಯಾವಾಗ್ಲೂ ಸಿಂಗಲ್ ಆಗೇ ಇರಿ. ನೋಡು, ನನ್ಗೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದು. ಇವನು ನಿಮಗೆಲ್ಲ ಸಿಂಗಲ್ ಆಗಿರಿ ಅಂತ ಹೇಳ್ಕೊಡ್ತಾನೆ. ಅವ್ನು ಈ ಭೂಮಿವರೆಲ್ಲ ಮೇಂಟೈನ್ ಮಾಡ್ತಾನೆ. ಇವನು ಮಾತ್ರ ನಂಬರ್ರಿ ಕಟ್ರೋ, ನಂಬರ್ರಿ. ಅಲ್ಲ, ನಮ್ಮ ಆಟ ವಿಶಾಲ ಹೃದಯ ಚೌಟ್ರಿ ಇದ್ದಂಗೆ ಚೇರ್ ಹಾಕ್ಬಿಟ್ಟಿರ್ತಾವೆ. ಯಾರು ಬಂದು ಕೂತ್ಕೊಂಡ್ ಬೇಕಾರೆ. ಅವ್ನು ಬ್ಲಾಕ್ ಜಾಕೆಟ್ ಹಾಕೊಂಡಿರಿ. ಒಂದ್ ಸ್ವಲ್ಪ ಬೀಗದ ಕೈ ಕೊಡ್ರಿ. ಅವಾಗಿಂದ ಪಿಡಿಸ್ಕೊಂಡ್ತಾರೆ, ಜೋರಾಗಿ ಅಲ್ಲಾಡ್ತಾವ್ನೆ. ಏಯ್ ಅವ್ನು ಅಳ್ಳಾಡ್ತಾ ಇಲ್ಲ. ಯಾಕೆ ಅಳ್ಳಾಡ್ತಾ ಇದೆಯೇ? ಇಲ್ಲ ಪಾಪ, ಒಳ್ಳೆ ಹುಡುಗ. ಈಗ ಸುಮ್ನೆ ಗಂಡ್ ಮಕ್ಳು ಜಾಸ್ತಿ ಸೌಂಡ್ ಮಾಡ್ತಾರೆ, ಹೆಣ್ಮಕ್ಳು ಜಾಸ್ತಿ ಸೌಂಡ್ ಮಾಡ್ತಾರೆ ಸುಮ್ನೆ. ಇಲ್ಲ ಇಲ್ಲ ಇಲ್ಲ, ಇಲ್ಲೊಂದ್ 4 ಎಣ್ಣೆಗೂ ಕೂತವಲ್ಲ. ಏನ್ ಗಂಟ್ಲಿಗೆ ಮೀನಿನ ಮುಳ್ಸಿಗೆ ಹಾಕಬಿಟ್ಟಿತ್ತ? ಅಲ್ಲ, ನನಗೆ ಒಂದು ಬರಕ್ಕಿನ ಮುಂಚೆ 1000 ಸರಿ ಯೋಚನೆ ಮಾಡು. ಏನಿಲ್ಲ ಬಾಲ, ನಾನು ಒಳ್ಳೆವನು. ಟೋಪಿ ಹಾಕ ಬಂದ, ನಿನಗೆ ಹಾಕೊಂಡ್ ಕಾಣಿಸ್ತಾವನೆ ಕಣಂಗಿಲ್ಲ. ಇಲ್ಲ, ಏನ್ ನಿನ್ ಹೆಸರು? ನನಗೆ ಕೊಡು ಒಂದ್ಸರಿ ಟೋಪಿ. ಹೆಂಗ್ ಕಾಣಿಸುತ್ತೆ ನೋಡೋಣ ಗಿಲ್ಲಿಗೆ. ನನಗೆ ಚೆನ್ನಾಗಿ ಅದೇ ಹೆಣ್ಮಕ್ಳು ಟೋಪಿ ಹಾಕ್ತಾರೆ ಅಂತ ಇವತ್ತೇ ನೀವು ಟೋಪಿ ಹಾಕ್ತಿರಲ್ಲ. ಮಗ, ನಿನ್ ಹೆಸರೆಲ್ಲ? ಮಂಜುನಾಥ್. ಮಂಜುನಾಥ್, ಎಷ್ಟನೇ ಕ್ಲಾಸು? ಎಷ್ಟು ವರ್ಷದಿಂದ? ಎಷ್ಟು ವರ್ಷದಿಂದ? ಅವನು ಕಾಪ್ಲೇನ್ ಕುಡಿಲಿಲ್ಲ. ಎಷ್ಟನೇ ಕ್ಲಾಸು? ಎಷ್ಟು ವರ್ಷದಿಂದ? 10 ವರ್ಷದಿಂದ. ಎಷ್ಟು ವರ್ಷದಿಂದ 10ನೇ ಕ್ಲಾಸಾ? ಇದೇ ಸ್ಕೂಲ್ ತಾನೇ ಮಂಜುನಾಥ್? ಇದೇ ಸ್ಕೂಲ್. ಮರ್ಯಾದೆ ಉಳಿಸ್ತಾ ಸ್ಕೂಲ್ ತಗೊಂಡು ಸುಮ್ಮನೆ ಕರೆದು ಬಿಟ್ಟಾನೆ. ಅಲ್ಲ, ನಾನು ಸರ್ ನಿಮ್ಗೊಂದು ರಿಕ್ವೆಸ್ಟ್ ಮಾಡಿ. ಏನ್ ಜನ ಬಿದ್ದು ಬಿದ್ದು ನಗ್ತವ್ರೆ. ಪಂಚ ಹೇಳ್ಬಿಟ್ಲಿ ಅವಳು. ಸುಮ್ಮನೆ ಕೂತ್ಕೊ. ಎಲ್ರಿಗೂ ಮನೆ ಮಗಳು, ಎಲ್ರಿಗೂ ಮನೆ ಮಗಳು. ಎಲ್ರ ಮನೆಗೆ ಹೋಗ್ಬಿಟ್ಟು ಮನೆ ಸೊಸೆ ಅಂತಿಲ್ಲ, ಮನೆ ಸೊಸೆ ಒಬ್ರಿಗೆ, ಮನೆ ಮಗಳು ಮಾತ್ರ ಎಲ್ರಿಗೂ ಆಗ್ಬೋದು. ಅದ್ ನಮ್ಮ ಮನೆಗೆ ಅಂತ ಗೊತ್ತು. ಈಗ ನಮ್ ಗಂಡು ಮಕ್ಳು ಅಷ್ಟೊತ್ತಿಂದ ಎನರ್ಜಿ ಕೊಟ್ಬಿಡ್ತಾರ. ಲಾಸ್ಟ್ ಅವ್ರಿಗೆ ಒಂದು ಡೈಲಾಗ್ ಹೇಳ್ಬಿಡ್ತೀನಿ. ಇರೋ ಕೇಳಿಸೋದಿಲ್ಲ ಜನಗಳಿಗೆ. ಇರೋ ಹೇಳ್ತೀನಿ.
ತಂದಿದ್ಯಾ ಅಯ್ಯೋ. ನೀನು? ಯಾವ ಬ್ರ್ಯಾಂಡ್? ಮಾತಾಡಕ್ಕೂ ಬಿಡುದಿಲ್ಲ. ಇರ್ರ ಆಯ್ತು. ಏಯ್ ಯಾವ ಬ್ರ್ಯಾಂಡ್ ಗಿಲ್ಲಿ ಅದು? ಏನಿಲ್ಲ ಸುಮ್ಮನೆ ಗಂಡು ಮಕ್ಕಳು ಯಾವ ಬ್ರ್ಯಾಂಡ್ ಹಾಕೊಳ್ಳೋದು? ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ಅಲ್ಲ ಮುಟ್ಟನೆ ಹೆಗಲ ಮೇಲೆ ಎತ್ಕ ಹುಟ್ಟಿರೋರು ನಾವು. ಮೀಸೆ ಬರೋಕ್ಕಿಂತ ಮುಂಚೆನೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣ ಏಜ್ ಜಾಸ್ತಿ ಆಯ್ತು ಅಂತಾರೆ, ಲವ್ ಮ್ಯಾರೇಜ್ ಆಗೋಣ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗೋಣ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ ಸಾಯೋವರೆಗೂ ಸಿಂಗಲ್ ಆಗಿ ಇರೋಣ ಮಗ ಬಂದು ಅಂಕಲ್ ಅಂತ ಕರಿತಾರೆ. ಗಂಡು ಮಕ್ಕಳು ಒಂಥರ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಷರ್ ಇದ್ರು ವಿಚಾರ ನೋಡ್ಕೊಂಡು ನಗ್ನಗ್ತ ಬದುಕ್ತಾ ಇರ್ತೀವಿ. ಸಾಯೋವರೆಗೂ ಬೇರೆಯವ್ರ ಖುಷಿಗೋಸ್ಕರ ಬರ್ತಾರೋ ನಮ್ಮ ಗಂಡು ಮಕ್ಕಳು. ಇಷ್ಟೇ ಸಾಕು ಬಿಟ್ರ. ನೀವು ಸಿಂಗಲ್ ಸಿಂಗಲ್ ಅಂತ ಹೇಳ್ಕೊಂಡು ದಿನಾ ಬೆಳಿಗ್ಗೆ ಎದ್ದ ತಕ್ಷಣ ಇನ್ಸ್ಟಾಗ್ರಾಮ್ ಅಲ್ಲಿ ಏನಿಲ್ಲಾದ್ರೂ 3 ಹುಡುಗಿಗೆ ಹಾಯ್ ರಿಪ್ಲೈ ಹಲೋ ಪ್ಲೀಸ್ ರಿಪ್ಲೈ. ನಿಮ್ ಹುಡುಗರ ಬಗ್ಗೆ ನನಗೆ ಗೊತ್ತಿಲ್ವಾ? ನಾವ್ ಹೆಣ್ಮಕ್ಳು ಹುಟ್ಟಿದ ಮನೆನೂ ನಮ್ದಲ್ಲ ಅಂತ ಗೊತ್ತಿತ್ತು, ಮದ್ವೆ ಆಗಿದ್ದು ಹೋಗಿದ್ ಮನೆನೂ ನಮ್ದಲ್ಲ ಅಂತ ಗೊತ್ತಿತ್ತು, ಹೋಗಿದ್ ಕಡೆ ಎಲ್ಲ ಮುಸ್ರೆ ತೆಕ್ಕೊಂಡಿರ್ತೀವಲ್ಲ. ನಮ್ ಪರಿಸ್ಥಿತಿ ಯಾರಿಗೆ ಹೇಳೋಣ ಅಷ್ಟೇ. ಹೌದಾ? ಅಲ್ಲ ಏನ್ ಮೇಡಮ್ ಇದು? ಅರ್ಥ ಆಗುತ್ತೆ. 30 ರೂಪಾಯಿ ಪಾನಿಪುರಿ ದಿನಕ 300 ಸೆಲ್ಫಿ ತಕೋ ಇವಳಿಗೆ ಇಷ್ಟ ಇರ್ಬೇಕಾದ್ರೆ 300 ರೂಪಾಯಿ ಎಣ್ಣೆ ಕುಡಿದ್ರು ಎಡ್ತಿಗೆ ಗೊತ್ತಾಗ್ದಂಗೆ ಮೇಂಟೈನ್ ಮಾಡೋ ನಮ್ಗೆ ಎಷ್ಟು ಇರ್ಬೇಡ. ಏನಜ್ಜಿ ಅಜ್ಜಿ ಹುಡುಗರೆಲ್ಲ ಶಾಂತ ರೀತಿಯಿಂದ ವರ್ತಿಸ್ಬೇಕಾಗಿದ್ದೀನಂತೆ. ಅದಕ್ಕೆ ನೋಡಿ ಎಲ್ಲಾರ ಮನೆಗೂ ಗಂಡ್ ಮಕ್ಳನ್ನೇ ಫೋಟೋನೇ ಚೆನ್ನಾಗಿ ನೇತಾಡ್ತಾ ಇರುತ್ತೆ. ಯಾಕಂದ್ರೆ ಬೇಗ ಹೋಗ್ಬಿಟ್ಟಿರ್ತೀರಲ್ಲ ನೀವು ಮೇಕೆ. ಅದಕ್ಕೆ ಕುಕ್ಕರ್ ಸುಮ್ಮನೆ ಬಾಳಿ ಅದು ಫ್ಯಾಮಿಲಿ ನೋಡ್ಕೊತೀವಿ. ಏನ್ ಮಾಡೋಣ? ಗಂಡು ಮಕ್ಳು ಯಾಕೆ ಬೇಗ ಹೋಗ್ಬಿಡ್ತಾರೆ ಅಂದ್ರೆ ವಿತೌಟ್ ಮೇಕಪ್ ಅಲ್ಲಿ ಹೆಂಡತಿ ಮಕ್ಕ ನೋಡ್ಬಿಡ್ತಾರೆ, ಆಟ ಆಡಕ್ಕಾಗಿ ಹೋಗ್ಬಿಡ್ತಾರೆ. ಈಗ ನಮ್ ಗಂಡು ಮಕ್ಳು ಹೆಣ್ಮಕ್ಳು ಡಿಪ್ರೆಷನ್ ಬಿಡ್ತೀನಿ ಕೇಳೋ. ಯಾರಾದ್ರೂ ಒಬ್ಬ ಗಂಡಸು ಸತ್ತೋಗ್ಬಿಟ್ರೆ ಬ್ಯಾನರ್ ಶ್ರದ್ಧಾಂಜಲಿ ಬ್ಯಾನರ್ ಅಲ್ಲಿ ಮತ್ತೆ ಹುಟ್ಟಿ ಬಾಗೆಳೆಯ ಅಂತ ಹಾಕ್ತಾರೆ. ಒಂದ್ ಹುಡುಗಿ ಸತ್ತೋಗ್ಬಿಟ್ರೆ ಮತ್ತೆ ಹುಟ್ಟಿ ಬಾಗೆಳೆಯ ಅಂತ ಎಲ್ಲಾರು ಹಾಕವ್ರ? ಒಬ್ರಾದ್ರೂ ಹಾಕವ್ರ? ಅದು ನಾವು ಗಂಡು ಮಕ್ಳು. ಸುಮ್ಮನೆ ಬ್ಯಾನರ್ ಎಲ್ಲ ಹಾಕ್ಸ್ತೀವಿ, ನಾವು ಮನ್ಸಲ್ಲಿ ಇಟ್ಕೊಂಡಿರ್ತೀವಿ. ಬ್ಯಾನರಿಗಿಂತ ಮನ್ಸ್ ಇಂಪಾರ್ಟೆಂಟ್. ಸದ್ಯ ಈಗ್ಲಾರು ಹೇಳ್ದಲ್ಲ ನನ್ನ ಮನ್ಸಲ್ಲಿ ಕೆನೋರಿ ಅಂತ. ಥ್ಯಾಂಕ್ ಯು ಸೋ ಮಚ್. ನೀನ್ ಮಾತಾಡ್ಬಿಟ್ಟು ಲಾಸ್ಟ್ ಇಲ್ಲ ಪ್ರಾಪರ್ಟಿ ಕಾಮಿಡಿ ಮಾಡಿಲ್ಲ ಅಂದ್ರೆ ಜನ ಬೇಜಾರಾಗ್ಬಿಡ್ತಾರೆ. ಒಂದು ಪ್ರಾಪರ್ಟಿ ಕಾಮಿಡಿ ಮಾಡ್ಬೋದು. ಯಾಕಂದ್ರೆ ಇದೇನು ಸ್ಟೇಜು ಇದು ಸ್ಟೇಜು. ತುಂಬಾ ಖುಷಿ ಆಯ್ತು ನಿಜವಾಗ್ಲೂ. ನಾನೇನಾರ ಇಷ್ಟೆಲ್ಲ ಏನಾರ ಮದುವೆ ಆಗ್ಬಿಟ್ಟು ನನಗೇನಾರ ಮಕ್ಕಳು ಇದೇ ಸ್ಕೂಲಿಗೆ ತಂದು ಸೇರಿಸ್ತೀನಿ. ನಮ್ದು ಇಲ್ಲೇ ಲಕ್ಕೆರೇನೆ. ತುಂಬಾ ಖುಷಿ ಆಯ್ತು ಸ್ಕೂಲಿಗೆ ಬಂದು. ಈ ಎನರ್ಜಿ ನೋಡಿ ಒಂದು ಡೈಲಾಗ್ ಹೇಳ್ಬೇಕು ಅನ್ಸುತ್ತೆ. ಟಕರ್ ಟಕರ್ ಟಂಪೇಟು ನಮ್ಮ ಅರುಣೋದಯ ಸ್ಕೂಲ್ ಹುಡುಗರು ಯಾವತ್ತಿದ್ರು ಅಲ್ಟಿಮೇಟು. ನೀನೇನಾರು ಹೇಳಿದ್ರೆ ಹೇಳ್ಬಿಡು. ನನಗೆ ಸ್ಕೂಲ್ ಡೇಸ್ ಅಂದ್ರೆ ಫಸ್ಟ್ ನೆನಪಾಗೋದು, ನಾನು ಎಕ್ಸಾಮಿಗೆ ಕಾಪಿ ಚೀಟಿ ಬರೀತಿದ್ದು. ಇಲ್ಲಿ ಟೀಚರ್ಸ್ ಎಲ್ಲ ಇದ್ದಾರೆ, ಕಾಪಿ ಚೀಟಿ ಬಗ್ಗೆ ಮಾತಾಡಬಾರ್ದು ಅನ್ನೋ ಒಂದೇ ವಿಚಾರಕ್ಕೆ ಸುಮ್ಮನಿದ್ದೀನಿ ಅಷ್ಟೇ. ನನ್ನ ಸ್ಕೂಲ್ ಡೇಸ್ ಏನು ಅಷ್ಟು ಸೂಪರ್ ಆಗಿರಲಿಲ್ಲ. ಚೀಟಿ ಹೊಡಿಯೋದು, ನೋಡ್ಕೊ ಬರೆಯೋದು, ಪಾಸ್ ಆಗೋದು ಅಷ್ಟೇ. ಸೊ ಅದಕ್ಕೆ ಇಲ್ಲಿದ್ದೀನಿ. ಇಲ್ಲಾಂದ್ರೆ ಅಲ್ಲೆಲ್ಲ ನಾನು ಟೀಚರ್ ಆಗಿ ಅಲ್ಲಿ ಕುತ್ಕೊಂಡಿರ್ತಿದ್ದೆ ಅಷ್ಟೇ. ಸೊ ನೀವು ಎಲ್ಲರೂ ಚೆನ್ನಾಗಿ ಓದ್ಕೊ ಬರೀರಿ, ಚೀಟಿ ಹೊಡಿಯೋದು ಸ್ವಲ್ಪ ಕಮ್ಮಿ ಮಾಡಿ. ಟೀಚರ್ ಆಗ್ತಿದ್ದೆ ಒಳ್ಳೇದಾಯ್ತದ. ಎಷ್ಟು ಜನ ಫೇಲ್ ಆಗ್ಬಿಡ್ತಿದ್ರು ಮಕ್ಕಳು. ಮೇಬಿ ನಾನು ಟೀಚರ್ ಆಗಿದ್ರೆ ಎಲ್ಲರಿಗೂ ನೋಡ್ಕೊ ಬರೀರಿ ಪಾಸ್ ಆಗೋದು ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೆ.